ಸೈಕಲ್ದು ಚೈನ್ ಹಾಕಿಸ್ಕೊಂಡು ಬರ್ತೀನಿ ಅಂತೇಳಿ ಹೋಗಿದ್ದು ಸರ್. 10 ನಿಮಿಷ ಬರ್ತೀನಮ್ಮ, ಬಂದು ಊಟ ಮಾಡಿ ನಾನು ಓದ್ಕೋತೀನಿ ಅಂತ ಹೇಳಿದ್ದ ಸರ್. ಸೈಕಲ್ ಇಟ್ಕೊಂಡು ಅವ್ನ ಫ್ರೆಂಡ್ ಹೋಗಿದ್ದಾರೆ ಸರ್. ಸೈಕಲ್ನ ಫ್ರೆಂಡ್ ಕೈಲಿ ಕೊಟ್ಟು ಅವನು ಗೇಟ್ನ ಹಿಂಗೆ ತಳ್ಳಿದ್ದಾನೆ ಅಷ್ಟೇ. ಅವ್ರ ಕೈಯಲ್ಲಿ ಗೇಟ್ ಎತ್ತಕ್ಕಾಗಿಲ್ಲ. ಒಂದು 7-8 ಜನ ಸೇರಿ ಗೇಟ್ನ ಎತ್ಬಿಟ್ಟು ತೊಗೊಂಡೋಗಿದ್ದಾರೆ ಸರ್. 10 ನಿಮಿಷ ಅವನು ಅಲ್ಲೇ ಒದ್ದಾಡಿದ್ದಾನಂತೆ ಸರ್. ನಿನ್ನೆ ನಿರಂಜನ್ ಅನ್ನೋ ಬಾಲಕ, 10 ವರ್ಷದ ಬಾಲಕ ಗೇಟ್ ಬಿದ್ದು ಮೃತಪಡ್ತಾನೆ. ಇಡೀ ಬೆಂಗಳೂರೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಕಾರಣ BBMP ಅವರು ಕಳಪೆ ಕಾಮಗಾರಿ ಮಾಡಿದ್ದಕ್ಕೇನೆ ಹಿಂಗಾಯ್ತು ಅಂತ ಹೇಳಿ. ಆದರೆ ಬಹಳ ನೋವಾಗ್ತಾ ಇರುವಂತ ವಿಚಾರ ಏನಂದ್ರೆ, ಅವರ ತಂದೆ ತಾಯಿಗಳು ಹೆತ್ತು ಹೊತ್ತು ಸಾಕಿ ಸಲುಹಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ದಂಥ ಮಗ ಇವತ್ತು ಅವ್ರ ಜೊತೆಗಿಲ್ಲ ಅನ್ನೋದು ಬಹಳ ನೋವಿನ ಸಂಗತಿ. ನಾನಿವಾಗ ಸ್ವತಃ ಮೃತ ಬಾಲಕ ನಿರಂಜನ್ ಅವರ ಮನೆಯಲ್ಲೇ ಇದ್ದೀನಿ, ಅವರ ತಂದೆ ತಾಯಿಗಳ ಜೊತೆಗೆ ಇದ್ದೀನಿ. ಬಹಳಷ್ಟು ನೋವಿನಲ್ಲಿ ಕೂತಿದ್ದಾರೆ. ಮನೆ ಒಳಗಡೆ ಬಂದಾಕ್ಷಣ ನೋಡಿದಂಗೆ ಪಾಪ ಬಹಳ ನೋವಿನಲ್ಲಿದ್ದಾರೆ. ಅವರ ಮಗನನ್ನ ಕಳ್ಕೊಂಡು ಹೆಂಗಾಗ್ಬಿಟ್ಟಿದ್ದಾರೆ ಅಂತ ಅಂದ್ರೆ ಏನೋ ತೋಚ್ತಾ ಇಲ್ಲ ಅವ್ರಿಗೆ ಅಂತ ಪರಿಸ್ಥಿತಿ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ನನ್ನ ಜೊತೆಗೆ ಅವರ ತಾಯಿ ಇದ್ದಾರೆ. ಮೊದಲಿಗೆ ಅವರ ತಾಯಿನ ನಾನು ಮಾತನಾಡಿಸ್ತೀನಿ. ಅಮ್ಮ, ಈಗ ಏನ್ ಕೇಳಬೇಕು ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಮಗನನ್ನ ಕಳ್ಕೊಂಡಿದ್ದೀರಿ. ಪಾಪ ಮಗು ಡೈಲಿ ಆಟ ಆಡಕ್ ಹೋಗ್ತಿತ್ತಂತೆ. ಏನ್ ಓದ್ತಾ ಇದ್ನಮ್ಮ ನಿರಂಜನ್? ಸರ್. ನಿನ್ನೆ ಏನಾಯ್ತು? ಮನೇಲೇ ಇದ್ನಂತೆ. ಇದ್ದ ಸರ್. ಅವನು 3:30ವರೆಗೂ ಮನೇಲೇ ಇದ್ದ. ಸೈಕಲ್ದು ಚೈನ್ ಹಾಕಿಸ್ಕೊಂಡು ಬರ್ತೀನಿ ಅಂತೇಳಿ ಹೋಗಿದ್ದು ಸರ್. 10 ನಿಮಿಷ ಬರ್ತೀನಮ್ಮ, ಬಂದು ಊಟ ಮಾಡಿ ನಾನು ಓದ್ಕೋತೀನಿ ಅಂತ ಹೇಳಿದ್ದ ಸರ್. ಚೈನ್ ಹಾಕ್ಸಕ್ಕಂತ ಹೋದವನು ಸರ್, ವಾಪಸ್ ಮನೆಗೆ ಬರಲಿಲ್ಲ. ಪಾಪ ಅಂದ್ರೆ ಆಟ ಆಡಕ್ಕಂತ ಪ್ರತಿದಿನ ಹೋಗ್ತಾ ಇದ್ದ. ನಿನ್ನೆ ಹೋದವನು ವಾಪಸ್ ಬಂದಿಲ್ಲ ಅಂದ್ರೆ ಎಷ್ಟು ನೋವಾಗುತ್ತೆ. ಆಟಾಡಕ್ ಹೋಗ್ತೀನಿ ಅಂತಾನು ಹೇಳಿಲ್ಲ ಸರ್. ಸೈಕಲ್ ಚೈನ್ ಹಾಕಿಸ್ಕೊಂಡು ಸೈಕಲ್ ಶಾಪ್ಗೆ ಹೋಗಿ ಹಾಕ್ಸ್ಕೊಂಡು ವಾಪಸ್ ಬರ್ತೀನಿ ಅಂತ ಹೇಳೋಗಿದ್ದು ಸರ್. ಅವನು ಪ್ರತಿದಿನ ಹೋಗ್ತಾ ಇದ್ನ ಅಮ್ಮ ಆಟ ಆಡಕ್ಕೆಲ್ಲ? ಏನಾಯ್ತಂತೆ ನಿನ್ನೆ ಅಲ್ಲಿ ಹೋದಾಗ? ಏನಾಯ್ತಂತೆ? ಅವನು ಸೈಕಲ್ ಇಟ್ಕೊಂಡು ಅವನು ಫ್ರೆಂಡ್ ಹೋಗಿದ್ದಾರೆ ಸರ್. ಸೈಕಲ್ನ ಫ್ರೆಂಡ್ ಕೈಲಿ ಕೊಟ್ಟು ಅವನು ಗೇಟ್ನ ಹಿಂಗೆ ತಳ್ಳಿದ್ದಾನೆ ಅಷ್ಟೇ. ಅದು ಬಂದು ಅವನ ಮೇಲೆ ಬಿದ್ದಿದೆ ಸರ್. ಅಂದ್ರೆ ಆ ಕ್ಷಣಕ್ಕೆ ಬಿದ್ದಾಗ ಅವನಿಗೆ ಪಾಪ ಬಹಳ ಪೆಟ್ಟಾಗಿದೆ. ಅಲ್ಲಿ ಯಾರಾದ್ರೂ ಇದ್ರಾ ಇಲ್ವಾ? ಯಾರಾದ್ರೂ ಕರ್ಕೊಂಡು ಹೋದ್ರಂತ ಏನು? ಅಲ್ಲಿ ಒಂದು 2-3 ಇದ್ರಂತೆ ಸರ್. ಅವ್ರ ಕೈಯಲ್ಲಿ ಗೇಟ್ ಎತ್ತಕ್ಕಾಗಿಲ್ಲ. ಒಂದು 7-8 ಜನ ಸೇರಿ ಗೇಟ್ನ ಎತ್ಬಿಟ್ಟು ತೊಗೊಂಡೋಗಿದ್ದಾರೆ ಸರ್. 10 ನಿಮಿಷ ಅವನು ಅಲ್ಲೇ ಒದ್ದಾಡಿದ್ದಾನಂತೆ ಸರ್. ಎಷ್ಟು ವರ್ಷ ಅಮ್ಮ ಅವನಿಗೀಗ? ಇವಾಗ 10 ವರ್ಷ 20 ದಿನ ಸರ್. ಮೊನ್ನೆ 2ನೇ ತಾರೀಕಿಗೆ ಅವನ ಬರ್ತಡೇ ಆಗಿರೋದು. ಏನು ಓದ್ತಾ ಇದ್ದ? 5ನೇ ಕ್ಲಾಸ್ ಸರ್. ಈಗ ನೋಡಿ ಪಾಪ, ಇಷ್ಟು ಅಂದ್ರೆ 5ನೇ ತರಗತಿ ಅಂದ್ರೆ 10 ವರ್ಷ. ಎಷ್ಟೊಂದು ಕನಸು ಇಟ್ಟಿದ್ರಿ ಅವನ ಮೇಲೆ. ಏಕಾಏಕಿ ಹಿಂಗ ಆಗ್ಬಿಡ್ತು. ನಿಜಕ್ಕೂ ನಮಗೆ ಒಂಥರ ಅರಗಿಸ್ಕೊಳಕ್ ಆಗ್ತಿಲ್ಲ. ಏನ್ ಈಗ BBMP ಅಧಿಕಾರಿಗಳಿಗೆ ಏನ್ ಹೇಳ್ತೀರಾ ನೀವು? ಯಾಕೆ ಅಂತ ಹೇಳಿದ್ರೆ ಪ್ರತಿನಿತ್ಯ ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ ಪಾಪ. ಈಗ ನಿಮ್ಮ ಮಗನಿಗಾದಂತ ಇಂಥ ಒಂದು ಗತಿ ಯಾರಿಗೂ ಆಗ್ಬಾರ್ದು ಅಂತ. ಹೌದು ಸರ್. ಇವಾಗ ನನ್ನ ಮಗನ್ ಕಳ್ಕೊಂಡಿದೀವಿ. ಬೇರೆ ಪೇರೆಂಟ್ಸು ಆ ಥರ ಕಳ್ಕೊಳ್ಳೋದು ಬೇಡ ಸರ್. ಪಾಪ ಮಾತಾಡಕ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಅಂತ ಪರಿಸ್ಥಿತಿ. ಮಗನನ್ನ ಕಳ್ಕೊಂಡಿದ್ದಾರೆ. ಫ್ಯಾಮಿಲಿಲಿ 4 ಜನ ಅಂತ ಅನ್ಸುತ್ತೆ. ತಂದೆ ತಾಯಿ, ಮಗಳು, ಮಗ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.